ನಮಸ್ಕಾರ ಮಿತ್ರರೇ. ಈ ದಿವಸದಲ್ಲಿಯೂ ಕೂಡ ಜೀವ ಸ್ವರೂಪನಾದಂಥ ದೇವರ ವಚನಗಳನ್ನು ನಿಮ್ಮ ಸಂಗಡ ಹಂಚಿಕೊಳ್ಳುವಂತೆ ದೇವರು ನನಗೆ ಕೊಟ್ಟ ಭಾಗ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ, ವಂದನೆಯನ್ನು ತಿಳಿಸ್ತೇನೆ. ಹಾಗೂ ನಿಮಗೂ ಈ ಕಾರ್ಯಕ್ರಮವನ್ನು ಆಲಿಸುವುದಕ್ಕೋಸ್ಕರ, ವೀಕ್ಷಿಸುವುದಕ್ಕೋಸ್ಕರ ನನ್ನ ವಂದನೆಗಳನ್ನು ನಾನು ತಿಳಿಸ್ತೇನೆ. ಕಳೆದ ಹಲವಾರು ವಾರಗಳಿಂದ ನಾನು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಂಥ ವಿಷಯ ಭೂಲೋಕ, ಪಾತಾಳ ಲೋಕ ಹಾಗೂ ಸ್ವರ್ಗಲೋಕ. ಈ ಮೂರು ಲೋಕಗಳ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ಬಂದಾಗ, ಮೊದಲನೇದಾಗಿ ನಾವು ಸ್ವಲ್ಪ ಕಾಲ ಭೂಲೋಕದ ಬಗ್ಗೆ ನಾವು ನೋಡಿದ್ದೆವು. ಅದರ ನಂತರ ಸ್ವರ್ಗ ಲೋಕದ ಕುರಿತಾಗಿ ನಾವು ಅಧ್ಯಯನ ಮಾಡಿದೆವು. ಆ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದೆ, ಮೂರು ಸ್ವರ್ಗಗಳು ಅಥವಾ ಮೂರು ಪರದೇಶಗಳ ಕುರಿತಾಗಿ ಸತ್ಯವೇದವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಎಂಬುದಾಗಿ. ಈ ದಿವಸದಿಂದ ನಾನು ನರಕದ ವಿಷಯದಲ್ಲಿ ಮಾತನಾಡುವುದಕ್ಕೆ ಬಯಸುತ್ತೇನೆ. ಅಂದರೆ ಪಾತಾಳ ಲೋಕದ ಕುರಿತಾಗಿ, ನರಕ ಲೋಕದ ಕುರಿತಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ಸೊ ವಿ have been discussing or studying together about three worlds. The first world is this seen world, and the second one is the unseen world, which is also known as the second paradise, and the third one is also the unseen world, and that is the hell. And today we are going to study about this third unseen world called the hell. ಈ ದಿನದಲ್ಲಿ ನಾವು ನರಕದ ಕುರಿತಾಗಿ ಅಧ್ಯಯನ ಮಾಡುವಾಗ ಬಹಳ ಶ್ರದ್ಧೆಯಿಂದ ಲಕ್ಷ್ಯ ಕೊಟ್ಟು ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಾದರೆ ಖಂಡಿತವಾಗಿಯೂ ನರಕದ ಕುರಿತಾಗಿರುವಂಥ ಒಂದು ವಿಶಾಲವಾದ ತಿಳುವಳಿಕೆ ನಿಮಗೆ ಉಂಟಾಗುವುದು. ಅನೇಕರು ಈ ಲೋಕದಲ್ಲಿ ಹೇಳ್ತಾರೆ, ಎಲ್ಲಿದೆಯಪ್ಪ ನರಕ, ಎಲ್ಲಿದೆಯಪ್ಪ ಸ್ವರ್ಗಲೋಕ ಎಂಬುದಾಗಿ ಎಲ್ಲ ಹೇಳುವವರಿದ್ದಾರೆ. ಅನೇಕರು ನನ್ನೊಟ್ಟಿಗೆ ಈ ರೀತಿಯಾಗಿ ಸಂವಾದ ಮಾಡಿದ್ದಾರೆ. ಆದರೆ ಇವರು ಕೇಳೋದಕ್ಕೆ ಕಾರಣ, ಅವರು ಕೇಳುತ್ತಾರೆ, ಯಾರು ಸ್ವರ್ಗ ಹೋಗಿ ಬಂದಿದ್ದಾರಪ್ಪ, ಯಾರು ನರಕಲೋಕ ಹೋಗಿ ಬಂದಿದ್ದಾರಪ್ಪ. ಸ್ವರ್ಗಲೋಕಕ್ಕೆ ಒಮ್ಮೆ ಹೋದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಅದೇ ರೀತಿಯಾಗಿ ನರಕಲೋಕಕ್ಕೆ ಒಮ್ಮೆ ಇಳಿದು ಹೋದರೆ ಅಲ್ಲಿಂದಲೂ ಕೂಡ ಯಾವನೂ ಜೀವಮಾನದಲ್ಲಿ ವಾಪಸ್ ಬರೋಕ್ಕಾಗಲ್ಲ. ಆದರೆ ಸ್ವರ್ಗ, ನರಕ ಎಂಬ ಈ ಎರಡೂ ಜಾಗವೂ ಕೂಡ ನಿಜವಾಗಿದೆ, ಸತ್ಯವಾಗಿದೆ. ಕಾಣದೇ ಇರುವ ಲೋಕವು ಕಾಣುವಂಥ ಲೋಕಕ್ಕಿಂತ ನಿಜ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದುವಾಗ ದೇವರ ವಾಕ್ಯವಾದ ಸತ್ಯವೇದದಲ್ಲಿ ಇಬ್ರಿಯ ಪತ್ರ ಎಂಬ ಒಂದು ಪತ್ರವಿದೆ. ಆ ಪತ್ರದಲ್ಲಿ ನಾವು ಹೀಗೆ ಓದುತ್ತೇವೆ, ಕಾಣುವಂಥ ಈ ಲೋಕವು ಕಾಣದೇ ಇರುವ ಲೋಕದ ಒಂದು ಛಾಯೆ. The world which we see is a shadow of the world which we have not seen. Because we have not seen hell or heaven, that doesn't mean that these places are not existing. ನೀವು ಒಂದು ಜೈಲೊಳಗೆ ಹೋಗದೇ ಇದ್ದದ್ರಿಂದ, ಅಥವಾ ನೀವು ಹೋಗಲಿಲ್ಲ ಎಂದು ಹೇಳಿ ಜೈಲೆಂಬ ಒಂದು ಸ್ಥಳ ಇಲ್ಲ ಅಂತ ಹೇಳುವುದಾದರೆ ಅದು ಮೂರ್ಖತನ. ಕಾನೂನು ಮೀರುವ ಪ್ರತಿಯೊಬ್ಬನಿಗೂ ಶಿಕ್ಷೆ ವಿಧಿಸಲ್ಪಟ್ಟ ನಂತರ ಸಿಕ್ಕುವ ಸ್ಥಳವಾಗಿದೆ ಈ ಲೋಕದಲ್ಲಿ. ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಆಯಾ ಸರ್ಕಾರದವರು, ರಾಜ್ಯದವರು ಅಥವಾ ಗವರ್ಮೆಂಟು ನೇಮಿಸಿರುವಂಥ ಈ ಒಂದು ಬಂದಿಖಾನೆ ಅಥವಾ ಜೈಲು ಹೋಗಿ ಬರಬೇಕಾಗಿಲ್ಲ, ಜೈಲಿದೆಯಾ ಇಲ್ಲವಾ ಅಂತ ನಂಬೋದಕ್ಕೆ, ತಿಳ್ಕೊಳ್ಳುವುದಕ್ಕೆ. ಕಾನೂನು ತಿಳಿದವರಿಗೆ ಇದರ ಬಗ್ಗೆ ಗೊತ್ತು, ಕಾನೂನು ಮೀರಿದವರಿಗೆ ಅದರ ಅನುಭವ ಇರುತ್ತದೆ, ಅಷ್ಟೇ ವ್ಯತ್ಯಾಸ. ದ ಸೇಮ್ ವೇ ಜೀವ ಸ್ವರೂಪನಾದ ಸೃಷ್ಟಿಕರ್ತನಾದ ದೇವರ ಅರಮನೆಯಾದ ವಾಸ ಸ್ಥಳವಾದ ಸ್ವರ್ಗ ಲೋಕ, ಆ ಸ್ವರ್ಗಲೋಕದ ಕಾನೂನು ಗ್ರಂಥವಾಗಿದೆ ಸತ್ಯವೇದ. ಬೈಬಲ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಅನ್ಸೀನ್ ಕ್ರಿಯೇಟರ್ ಆಲ್ಮೈಟಿ ಗಾಡ್. There is no book
which was given by the Creator God except the Bible. And that is why it is known as the Holy Scriptures. I am not preaching to you Christianity, my friend. ಪ್ರಿಯ ಮಿತ್ರನೇ, ನಾನು ಕ್ರೈಸ್ತ ಧರ್ಮವನ್ನು ನಿಮಗೆ ಹೇಳುತ್ತಾ ಇಲ್ಲ. ಕ್ರೈಸ್ತ ಧರ್ಮದವರ ಗ್ರಂಥವಲ್ಲ ಸತ್ಯವೇದ. ಸತ್ಯವೇದವು ಜೀವ ಸ್ವರೂಪನಾದ ದೇವರ ಮಾಗ್ನಾ ಕಾರ್ಟಾ, ನಿಯಮ ಸಂಹಿತೆ, ಸಂವಿಧಾನ, ಸ್ವರ್ಗಲೋಕದ ಸಂವಿಧಾನವಾಗಿದೆ ಸತ್ಯವೇದ. ಈ ಸತ್ಯವೇದ ಎಂಬ ದೇವರ ಕಾನೂನನ್ನು ಅನುಸರಿಸದೆ ಈ ಲೋಕದಲ್ಲಿ ಜೀವಿಸಿ ಸತ್ತ ನಂತರ ಅವನು ಸೇರುವ ಸ್ಥಳವಾಗಿದೆ ನರಕಲೋಕ. ಈ ನರಕಲೋಕದಿಂದ ಮನುಷ್ಯರನ್ನ ರಕ್ಷಿಸಬೇಕೆಂದು ಸೃಷ್ಟಿಕರ್ತನಾದ ಪ್ರೀತಿ ಸ್ವರೂಪನಾದ ದೇವರು ಯೋಜನೆ ಮಾಡಿಕೊಂಡಿದ್ದಾನೆ. ಆ ಯೋಜನೆಯೇ ನಾನು ನಿಮಗೆ ಹೇಳುವಂಥ ಸುವಾರ್ತೆ. ಈ ಸದ್ವರ್ತಮಾನವನ್ನು ನೀವು ನಂಬುವುದಾದರೆ, ನಂಬಿಕೆಯಿಂದ ಅದನ್ನು ನೀವು ಅಂಗೀಕಾರ ಮಾಡಿಕೊಳ್ಳುವುದಾದರೆ, ಅಂಗೀಕಾರ ಮಾಡಿದ ನಂತರ ಅದರ ಪ್ರಕಾರವಾಗಿ ಪ್ರತಿದಿನ ನೀವು ನಡೆದುಕೊಳ್ಳುವುದಾದರೆ, ನಿಮ್ಮ ಮರಣದ ನಂತರ ನೀವು ದೇವರ ಮನೆಯಾಗಿರುವ ಸ್ವರ್ಗ ರಾಜ್ಯವನ್ನು ಸೇರುವಿರಿ. ಆ ಸ್ವರ್ಗ ರಾಜ್ಯಕ್ಕೆ ಇರುವ ಏಕೈಕ ಮಾರ್ಗವಾಗಿದೆ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ ಎಂದು ಹೇಳಿರುವಂಥ ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಧರ್ಮ ಸ್ಥಾಪಕನಲ್ಲ. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಂಥ ಪುಣ್ಯಾತ್ಮನಲ್ಲ ಮಿತ್ರನೇ. ಮನುಷ್ಯರಾದ ನಮ್ಮೆಲ್ಲರ ಪಾಪಕ್ಕೆ ಪರಿಹಾರವನ್ನುಂಟು ಮಾಡಿ ನಮಗೆ ಸ್ವರ್ಗಕ್ಕೆ ಮಾರ್ಗ ಮಾಡುವುದಕ್ಕಾಗಿ ಬಂದ ಮಾರ್ಗವೇ ಆಗಿದ್ದಾನೆ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಎಂಬ ಮಾರ್ಗದೊಳಗೆ ನಂಬಿಕೆಯಿಂದ ನೀವು ಪ್ರವೇಶಿಸುವುದಾದರೆ, ವಿಶ್ವಾಸದಿಂದ ಆತನು ನಿಮಗೋಸ್ಕರವಾಗಿ ಸಮರ್ಪಿಸಿಕೊಟ್ಟ ಆತನ ಪರಿಶುದ್ಧವಾದ ದೇಹ ಎಂಬ ಆ ಬಾಗಿಲ ಮೂಲಕವಾಗಿ ಸುರಿಸದಂಥ ಪರಿಶುದ್ಧವಾದ ಆ ರಕ್ತದಲ್ಲಿ ನಂಬಿಕಿಡುವುದರ ಮೂಲಕ ನಿಮಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶನ ಇದೆ ಮಿತ್ರನೇ. ಸರಿ, ಬೈಬಲ್ನಲ್ಲಿ when we read in the Bible we see over 150 references about hell. ನರಕದ ಬಗ್ಗೆ ಸುಮಾರು 150 ರೆಫರೆನ್ಸ್ಗಳು, ವಾಕ್ಯಗಳು ನಾವು ಸತ್ಯವೇದದಲ್ಲಿ ಓದುತ್ತೇವೆ. Hell is an eternal place of torment, my friend. ನರಕ ಎಂಬುವಂಥದ್ದು ಇದು ನಿತ್ಯ ಕಾಲಕ್ಕೋಸ್ಕರವಾಗಿರುವ ಯಾತನೆಯ ಸ್ಥಳ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದ 46ನೇ ವಚನ, ದಾನಿಯೇಲನ ಪುಸ್ತಕ ಹಳೆಯೊಡಂಬಡಿಕೆಯಲ್ಲಿ 12ನೇ ಅಧ್ಯಾಯದ 2ನೇ ವಚನ, ಯೋನನ ಗ್ರಂಥ 5ನೇ ಅಧ್ಯಾಯ 29ನೇ ವಚನ, ಲೂಕನ ಸುವಾರ್ತೆ 16ನೇ ಅಧ್ಯಾಯ. When we read in all these passages, Matthew 25:46, Daniel 12:2, Jonah 5:29 and Luke chapter 16, we read that hell is an eternal place of torment, eternal place of suffering. ನಿಮಗೋಸ್ಕರ ದಾನಿಯೇಲನ ಗ್ರಂಥದಿಂದ 12ನೇ ಅಧ್ಯಾಯ ಅದರ 2ನೇ ವಚನ ನಿಮಗೋಸ್ಕರ ಓದ್ತೀನಿ. ಓಕೆ, ಅಲ್ಲಿ ಓದುವಾಗ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು, ಗಮನಿಸಿ, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ, ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. People who are sleeping in the earth, in the dust, ಅಂದರೆ ಸತ್ತು ಸಮಾಧಿ ಆಗುವುದರ ಕುರಿತಾಗಿ ಇಲ್ಲಿ ನಾವು ಓದುತ್ತೇವೆ. ಸ್ಲೀಪಿಂಗ್ ಇನ್ ದ ಡಸ್ಟ್ ಸಿಂಪ್ಲಿ ಮೀನ್ಸ್ ದ ಪೀಪಲ್ ಹೂ ಆರ್ ಬರೀಡ್ ಇನ್ ದ tomb. ಈಗ ಏನಾಗುವುದು ಇವರಿಗೆ? ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ, ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಕೆಲವರು
ಎಂಬ ಪದ, ಸಮ್ ಆರ್ ಫ್ಯೂ ಎಂಬ ಪದವು ಮೇ ಬಿ ಅಂಡರ್ಲೈನ್ಡ್. ಎಲ್ಲರೂ ಸಮಾಧಿಯೊಳಗಿಂದ ಎದ್ದು ಬರುವುದಿಲ್ಲ. ಅಂದರೆ ಯಾವಾಗ ಎದ್ದು ಬರುವುದರ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟದೆ. ಇದನ್ನು ವಿಶಾಲವಾಗಿ ಈಗ ಅಧ್ಯಯನ ಮಾಡೋದಕ್ಕೆ ಅಥವಾ ವಚನಗಳನ್ನು ನಿಮಗೆ ನಾನು ತೋರಿಸಿ ಹೇಳುವುದಕ್ಕೆ ಸಮಯ ಸಾಲದು. ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, 2000 ವರ್ಷಗಳ ಹಿಂದೆ ಈ ಪ್ರಪಂಚಕ್ಕೆ ಮನುಷ್ಯನಾಗಿ ಜನಿಸಿ ಬಂದು ಮನುಷ್ಯರಾದ ನಮ್ಮೆಲ್ಲರ ಪಾಪಗಳಿಗೆ ಪರಿಹಾರವನ್ನುಂಟು ಮಾಡಿ ಸಮಾಧಿಗೆ ಸೇರಿ 3 ದಿನಗಳಾದ ನಂತರ, ಅಂದರೆ 4ನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬಂದು ತನ್ನ ಭಕ್ತರಿಗೆ ತೋರಿಸಿ ದರ್ಶನ ಕೊಟ್ಟು ನಂತರ ಸ್ವರ್ಗಲೋಕಕ್ಕೆ ಒಯ್ಯಲ್ಪಟ್ಟಂಥ ಯೇಸು ಕ್ರಿಸ್ತನು ಪುನಃ ಈ ಲೋಕಕ್ಕೆ ಪ್ರತ್ಯಕ್ಷನಾಗುವನು. ಸಾಯುವುದಕ್ಕೋಸ್ಕರವಲ್ಲ, ಆತನಲ್ಲಿ ನಂಬಿಕೆಯಿಟ್ಟವರನ್ನ ಆತನಿರುವ ಸ್ವರ್ಗಲೋಕಕ್ಕೆ, ಆತನ ಮನೆಯೊಳಗೆ ಸೇರಿಸಿಕೊಳ್ಳುವುದಕ್ಕಾಗಿ ಬರುವರು. ಯಾವಾಗ ಬರುತ್ತಾನೆ? ಸಮಯ ಹೇಳಲಿಲ್ಲ, ತಾರೀಕು ಹೇಳಲಿಲ್ಲ, ವರ್ಷ ಹೇಳಲಿಲ್ಲ. ಆದರೆ ಬರುವುದಕ್ಕೆ ಮುಂಚೆ ಭೂಮಂಡಲದಲ್ಲಿ, ಆಕಾಶ ಮಂಡಲದಲ್ಲಿ ನಡೆಯಬೇಕಾಗಿರುವಂಥ ಅನೇಕ ಗುರುತುಗಳ ಕುರಿತಾಗಿ ಸ್ಪಷ್ಟವಾಗಿ ಬೈಬಲ್ನಲ್ಲಿ ತಿಳಿಸಲ್ಪಟ್ಟದೆ. ಅವೆಲ್ಲ ಈಗ ನನಗೆ ಹೇಳಕ್ಕೆ ಸಮಯವಿಲ್ಲ. ಆದರೆ ಇವೆಲ್ಲವೂ ಸ್ಪಷ್ಟವಾಗಿ ಬೈಬಲ್ ನಮಗೆ ತಿಳಿಸುತ್ತದೆ. ಮಿತ್ರನೇ, ಇವೆಲ್ಲ ತಿಳ್ಕೊಬೇಕಾದ್ರೆ ಒಂದು ಬೈಬಲ್ ಕಾಪಿಯನ್ನು ತಗೊಳ್ರಿ, ಓದ್ರಿ, ತಿಳ್ಕೊಳ್ರಿ. ಈ ವಿಷಯಗಳೆಲ್ಲ ತಿಳಿದ ಕಾರಣ ಈ ಬೈಬಲ್ನ ಸತ್ಯಾರ್ಥಗಳನ್ನು ತಿಳಿದವರಿಗೆ ಲೋಕದಲ್ಲಿ ತುಫಾನುಗಳು ಸಂಭವಿಸುವಾಗ, ಸುನಾಮಿಗಳು ಸಂಭವಿಸುವಾಗ, ಭಯಂಕರವಾದ ಭೂಕಂಪಗಳು ಸಂಭವಿಸುವಾಗ, ಭಯಂಕರವಾದ ಕೆಟ್ಟ ಕೆಟ್ಟ ಕೆಲಸಗಳು ಮನುಷ್ಯರು ಹಗಲೊತ್ತಿನಲ್ಲಿ ನಡೆಸುವಾಗ ಕೂಡ ಅವರಿಗೆ ಆಶ್ಚರ್ಯ ಇಲ್ಲ. ಯಾಕೆ ಗೊತ್ತಾ? ಇವೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಹೀಗೆ ನಡೆಯುವುದು ಎಂಬುದಾಗಿ ಯೇಸು ಸ್ವಾಮಿ ಮತ್ತು ಇತರ ಪ್ರವಾದಿಗಳ ಮೂಲಕವಾಗಿ ದೇವರು ತಿಳಿಯಪಡಿಸಿದ್ದಾನೆ ಮುಂಚೆ. ಆದ ಕಾರಣ ಇವೆಲ್ಲ ಸಂಭವಿಸುವಾಗ, ಇಷ್ಟು 1000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಹೇಳಿದ ಮಾತುಗಳು ನೆರವೇರುತ್ತಾ ಇದೆಯಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಸುನಾಮಿ ಆಗುವಾಗ, ದೇಶಗಳ ವಿರುದ್ಧವಾಗಿ ಯುದ್ಧ ಮಾಡುವಾಗ, ಅಗ್ನಿ ಜ್ವಾಲಾಮುಖಿಗಳು ಸ್ಫೋಟವಾಗುವಾಗ, ಕ್ಲೈಮೇಟ್ ಚೇಂಜ್ ಆಗುವಾಗ, ಹವಾಮಾನ ಬದಲಾಗುವಾಗ, ಋತುಗಳು ಉಲ್ಟಾ ಪುಲ್ಟಾ ಆಗುವಾಗ, ಬೈಬಲ್ ತಿಳಿದವರಿಗೆ ಸ್ವಲ್ಪನೂ ಅದರ ಬಗ್ಗೆ ಚಿಂತೆ ಇರುವುದಿಲ್ಲ, ಭಯ ಇರುವುದಿಲ್ಲ. ಯಾಕೆ ಗೊತ್ತಾ? ಇವೆಲ್ಲವೂ ಸಾವಿರಾರು ವರ್ಷಗಳ ಹಿಂದೆಯೇ ಕಾಲಜ್ಞಾನವಾಗಿ, ಪ್ರವಾದನೆಯಾಗಿ ಬೈಬಲ್ನ ಮೂಲಕವಾಗಿ ದೇವರು ತಿಳಿಸಿದ್ದಾನೆ. ಅದನ್ನು ತಿಳಿದವರಿಗೆ ಇದೆಲ್ಲ ಸಂಭವಿಸುವಾಗ, ಯೇಸು ಸ್ವಾಮಿ ಬರುವ ಸಮಯ ಬಹಳ ಹತ್ತಿರವಾಗಿದೆ ಎಂಬುದಾಗಿ ಅವರು ನಂಬಿಕೊಂಡು ಅವರು ತಮ್ಮ ನಂಬಿಕೆಯಲ್ಲಿ ಮತ್ತಷ್ಟು ದೃಢಚಿತ್ತರಾಗುತ್ತಾರೆ. My friend, I am talking to you this morning not a cooked out story, but the reality. The reality. ನಿಜವಾದ ಘಟನೆಗಳನ್ನು ನಾನು ನಿಮಗೆ ಈ ಭೂಮಿಯಲ್ಲಿ, ಭೂಮಂಡಲದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನು ನಿಮಗೆ ನಾನು ಹೇಳುತ್ತಿರುವಾಗ ನೀವು ನಂಬಿರಿ. ಸತ್ಯವೇದವು ಸತ್ಯವಾಗಿದೆ. ಸತ್ಯವೇದದ ದೇವರು ಸತ್ಯವಾದ ದೇವರಾಗಿದ್ದಾನೆ. ಆ ದೇವರ ಸತ್ಯ ಸ್ವರೂಪನಾದ ದೇವರ ಕಡೆಗೆ ನಮ್ಮನ್ನು ಸೇರಿಸುವುದಕ್ಕೋಸ್ಕರವಾಗಿ ಸತ್ಯವಾಗಿ ಭೂಲೋಕಕ್ಕೆ ಪ್ರಕಟವಾದಂಥ ಯೇಸು ಕ್ರಿಸ್ತನೊಬ್ಬನೇ ನಮಗೆ ಸತ್ಯ ರಕ್ಷಕನು ಎಂಬುದನ್ನು ನೀವು ಈ ಬೆಳಿಗ್ಗೆ ನಂಬಿರಿ. ನೋಡಿರಿ, ಮನುಷ್ಯರು ಸತ್ತು ಹೋಗುವಾಗ ಅವರ ಜೀವಾತ್ಮವು ಸಮಾಧಿಯೊಳಗೆ ಸೇರುವುದಿಲ್ಲ. ಅವರ ಶರೀರವಷ್ಟೇ, ಈ ಮಣ್ಣಿನಿಂದ ತೆಗೆಯಲ್ಪಟ್ಟ ಮಣ್ಣಿಗೆ ಸೇರುವಂಥ ಶರೀರವಷ್ಟೇ ಸಮಾಧಿಯೊಳಗೆ ಸೇರುವುದು. ಜೀವಾತ್ಮವು ಅದು ಕೊಟ್ಟ ದೇವರ ಬಳಿಗೆ ಹೋಗಬೇಕು, ಅಥವಾ ದೇವರ ಕಾನೂನು ಮೀರಿ ಸತ್ತವರ ಜೀವಾತ್ಮಗಳು, ಆ ಜೀವಾತ್ಮವು ಈ ಲೋಕದಲ್ಲಿ ಬದುಕಿದ್ದಾಗ ಪಿಶಾಚಿಗೆ, ಸೈತಾನನಿಗೆ ವಿಧೇಯವಾಗಿ ನಡೆದ ಕಾರಣ ಅವನ ಜಾಗವಾದ ನರಕಕ್ಕೆ ಸೇರಬೇಕು. ಇದರ ಮಧ್ಯದಲ್ಲಿ ಒಂದು ಜಾಗ ಇಲ್ಲ. ಕೆಲವು ಕ್ರಿಶ್ಚಿಯನ್ಸ್ ಹಾಗೆ ಬೋಧಿಸುತ್ತಾರೆ, ಈ ಲೋಕದಲ್ಲಿ ಒಳ್ಳೆಯವರಾಗಿ ಜೀವಿಸಿ ಸತ್ತರೆ ಅವರು ಸ್ವರ್ಗ ಸೇರುತ್ತಾರೆ, ಆದರೆ ಕೆಲವರು ಅರ್ಧಬರ್ಧ ಒಳ್ಳೆಯವರಾಗಿ, ಅಂದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯವರಾಗಿ ಅವರ ಜೀವನ ಕಾಲದಲ್ಲಿ ಅನೇಕ ಹೆಚ್ಚು
ಕಳ್ಳತನಗಳನ್ನು ಮಾಡಿ ಒಂದು ವೇಳೆ ಸತ್ತು ಹೋದವರಾಗಿದ್ದಲ್ಲಿ ಅವರು ಸ್ವರ್ಗಕ್ಕೂ ಮತ್ತು ಪಾತಾಳಕ್ಕೂ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಅವರು ಸ್ವಲ್ಪ ದಿವಸಗಳಿರ್ತಾರೆ, ಸ್ವಲ್ಪ ವರ್ಷಗಳು. ಅದರ ನಂತರ ನಿಧಾನವಾಗಿ ಸ್ವರ್ಗಲೋಕಕ್ಕೆ ಒಯ್ಯಲ್ಪಡುತ್ತಾರೆ ಎಂಬ ದುರ್ಬೋಧನೆ ಇದೆ. ಇದು ಬೈಬಲ್ನ ಬೋಧನೆ ಅಲ್ಲ. ಅದಕ್ಕೋಸ್ಕರವಾಗಿ ಈ ತೀರಿಕೊಂಡಂಥ ಸತ್ತು ಹೋದವರ ಸಂಬಂಧಿಕರು, ಅವರ ಕುಟುಂಬಸ್ಥರು ಪ್ರತಿ ವರ್ಷ ಅವರ ಸಾವು ದಿನ ಬಂದಾಗ ಆ ದಿನದಲ್ಲಿ ಅವರಿಗೋಸ್ಕರವಾಗಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ, ಅವರ ಹೆಸರಿನಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ, ಕಾಣಿಕೆ ಕಪ್ಪಗಳನ್ನು ದೇವರಿಗೆ ಕೊಡುತ್ತಾ, ಮತ್ತು ಇವರ ಹೆಸರಿನಲ್ಲಿ, ಈ ಸತ್ತು ಹೋದವರ ಹೆಸರಿನಲ್ಲಿ ಅವರ ಆತ್ಮಕ್ಕೆ ಶಾಂತಿಯಾಗಬೇಕು, ಅವರ ಆತ್ಮವು ಜೀವವು ಸ್ವರ್ಗಲೋಕಕ್ಕೆ ಒಯ್ಯಲ್ಪಡಬೇಕು ಎಂದು ಹೇಳಿ ಅವರ ನಾಮದಲ್ಲಿ ಅವರು ತೀರಿಕೊಂಡ ದಿವಸದಲ್ಲಿ ಅನ್ನದಾನ ಮಾಡುವುದು, ಸತ್ಕ್ರಿಯೆಗಳು ಮಾಡುವುದು, ಪಶು ಪಕ್ಷಿಗಳಿಗೆ ಅವುಗಳಿಗೂ ಕೂಡ ಊಟ ತಿನಿಸುಗಳು ಕೊಡುವಂಥದ್ದು ಇವೆಲ್ಲ ಮಾಡುತ್ತಾರೆ. ಇವರ ಮೂಢನಂಬಿಕೆ ಏನು ಗೊತ್ತಾ? ಹೀಗೆ ಮಾಡೋದು ನಿಮಿತ್ತವಾಗಿ ಒಂದು ವೇಳೆ ಈ ಸತ್ತು ಹೋದವನ ಜೀವನದಲ್ಲಿ ಅವನು ಏನಾದರೂ ಕೆಟ್ಟ ಕೆಲಸ ಮಾಡಿರುವುದಾದರೆ ದೇವರು ಅವನ ಕೆಟ್ಟ ಕೆಲಸವನ್ನು, ಈ ಒಳ್ಳೆಯ ಕೆಲಸ ಅವನ ಹೆಸರಲ್ಲಿ ಮಾಡುವುದರಿಂದ ಕ್ಷಮಿಸಿಬಿಟ್ಟು ಅವನ ಸ್ವರ್ಗಕ್ಕೆ ಸೇರಿಸ್ತಾನೆ. ಇದು ಶುದ್ಧವಾಗಿಯೂ ಸತ್ಯವೇದಕ್ಕೆ ವಿರುದ್ಧವಾದ ಉಪದೇಶ. ಮನುಷ್ಯರಾದ ನಾವು ಬದುಕಿರುವಾಗ ನಾವು ದೇವರ ಕಾನೂನಿಗೆ ಒಳಪಟ್ಟು ನಡೆಯಬೇಕು. ಹಾಗೆ ನಡೆದು ದೇವರ ಕಾನೂನಿಗೆ ಒಳಪಟ್ಟು ನಡೆಯುತ್ತಾ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ನಂಬಿ ವ್ಯಕ್ತಿಗತ ಪ್ರಭುವಾಗಿ ಅಂಗೀಕರಿಸಿ ಅವರ ವಚನಗಳಿಗೆ ಬೋಧನೆಗಳಿಗೆ ಒಳಪಟ್ಟು ನಾವು ಜೀವಿಸುತ್ತಾ ಸತ್ತರೆ, ಇದಕ್ಕೆ ಬೈಬಲ್ ಹೇಳುವಂಥ ಭಾಷಾ ಶೈಲಿ ಕ್ರಿಸ್ತನಲ್ಲಿ ಸತ್ತವರು ಎಂಬುದಾಗಿ 1 ಥೆಸಲೋನಿಕದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕ್ರಿಸ್ತನಲ್ಲಿ ಸತ್ತವರು, ಕ್ರಿಶ್ಚಿಯನಾಗಿ ಸತ್ತವರಂತಲ್ಲ, ಅದು ಜಾತಿ. ಆದರೆ ಯೇಸು ಕ್ರಿಸ್ತನಲ್ಲಿ ಅಂದರೆ ಯೇಸು ಕ್ರಿಸ್ತನ ನಿಕಟವಾದ ಸಂಬಂಧದಲ್ಲಿ, ನಂಬಿಕೆಯಲ್ಲಿ, ಪರಿಶುದ್ಧ ಜೀವಿತದಲ್ಲಿ ಇದ್ದುಕೊಂಡು ಸತ್ತು ಹೋದವರು ಎಂಬುದಾಗಿ ಅರ್ಥ. ಈಗ ಮುಂದಕ್ಕೆ ನಾವು ಓದುವಾಗ ದಾನಿಯೇಲ ಗ್ರಂಥದಿಂದ ನಾನು ನಿಮಗೆ ವಚನ ಓದಿದೆ. ಅಲ್ಲಿ ಬರ್ತದೆ, ಕೆಲವರು ಈ ಸತ್ತು ಸಮಾಧಿಗೆ ಸೇರಿದವರೆಲ್ಲರೂ ಎದ್ದು ಬರುವುದಿಲ್ಲ ಸಮಾಧಿಯೊಳಗಿಂದ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ. ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಪ್ರತ್ಯಕ್ಷನಾಗುವನು ಎಂಬುದಾಗಿ ನಾವು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಓದುತ್ತೇವೆ. ಯಾಕೆ ಪ್ರತ್ಯಕ್ಷನಾಗುವನು? ತನ್ನಲ್ಲಿ ನಂಬಿಕೆ ಇಟ್ಟಂಥ, ತನ್ನನ್ನು ಅನುಸರಿಸಿಕೊಂಡು ಪರಿಶುದ್ಧರಾಗಿ ಜೀವಿಸುವಂಥವರನ್ನ, ಅವರು ಸತ್ತವರಾಗಿರಬಹುದು, ಅವರು ಪ್ರತ್ಯಕ್ಷವಾದ ಸಮಯದಲ್ಲಿ ಬದುಕಿರುವರಾಗಿರಬಹುದು, ಅವರನ್ನು ಮಾರ್ಪಡಿಸಿ ಅವರನ್ನು ರೂಪಾಂತರಗೊಳಿಸಿ ಸ್ವರ್ಗಲೋಕಕ್ಕೆ ಕೊಂಡೊಯ್ಯುವುದಕ್ಕೋಸ್ಕರ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಇಳಿದು ಬರುವನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಈಗ ದಾನಿಯೇಲನ ಗ್ರಂಥದಲ್ಲಿ, ಈ ದಾನಿಯೇಲ ಗ್ರಂಥ ಎಂಬುವಂಥದ್ದು ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬರುವುದಕ್ಕೆ 100 ವರ್ಷಗಳ ಹಿಂದೆ ಇದ್ದಂಥ ಒಬ್ಬ ರಾಜಕಾರಣಿಯು, ಒಬ್ಬ ರಾಜ ಅಧಿಕಾರಿಯೂ ಆಗಿದ್ದಂಥ ಈ ಒಬ್ಬ ಪ್ರವಾದಿ ದಾನಿಯೇಲನು, ಅವನ ಮೂಲಕವಾಗಿ ದೇವರು ಈ ಸತ್ಯವನ್ನು ಯೇಸು ಮನುಷ್ಯನಾಗಿ ಜನಿಸುವುದಕ್ಕೆ ಮುಂಚೆಯೇ ತಿಳಿಯಪಡಿಸಿದ್ದಾನೆ. ನೋಡ್ರಿ, ಅಲ್ಲಿ ಏನು ಬರೆದದ್ದೇ? ಕೆಲವರು, ಸಮಾಧಿ ಸೇರಿದವರಲ್ಲಿ ಕೆಲವರು, ಎಲ್ಲರೂ ಸಮಾಧಿಯೊಳಗಿಂದ ಯೇಸುವಿನ ಪ್ರತ್ಯಕ್ಷತೆಯ ಸಮಯದಲ್ಲಿ ಸಮಾಧಿಯೊಳಗಿಂದ ಬರುವುದಿಲ್ಲ. ಕ್ರಿಶ್ಚಿಯನ್ಸರ ಸಮಾಧಿಯ ಮೇಲೆ ಕೆಲವೊಮ್ಮೆ ಆ ಮಾರ್ಬಲ್ ಕಲ್ಲಿನ ಮೇಲೆ ಚಂದವಾಗಿ ಬರೆದಿರುತ್ತಾರೆ, ರೆಸ್ಟ್ ಇನ್ ಪೀಸ್. ದೇ ವಿಲ್ ಬಿ ರಸ್ಟಿಂಗ್, ನಾಟ್ ರೆಸ್ಟಿಂಗ್ ದೇಯರ್. ಅವರ ಶರೀರವಷ್ಟೇ ಅಲ್ಲಿ ಇರೋದು, ಬಟ್ ಅವರ ಆತ್ಮ, ಅವರ ಪ್ರಾಣ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ನಂಬದೆ ಸತ್ತಂತವಳಾಗಿದ್ದರೆ ಅವನ ಜೀವ ಆತ್ಮ ನರಕ ಎಂಬ ಈ ಸ್ಥಳದಲ್ಲಿ ಯಾತನೆ ಪಡುತ್ತಾ ಇರುವುದೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಈಗ ದಾನಿಯೇಲ ಗ್ರಂಥದಲ್ಲಿ ದಾನಿಯೇಲನು ಹೇಳುತ್ತಾನೆ, ದೇವರು ತನ್ನ ರಾಜ್ಯವನ್ನು ಈ ಭೂಮಂಡಲದಲ್ಲಿ ಸ್ಥಾಪನೆ ಮಾಡುವಾಗ ಯಾರು ಆತನ ರಾಜ್ಯದಲ್ಲಿ ಸೇರುತ್ತಾರೆ? ಕೆಲವರು ಮಾತ್ರ, ಎಲ್ಲರೂ ಅಲ್ಲ,
ಕೆಲವರು ನಿತ್ಯವಾದ ದಂಡನೆಗೂ, ಕೆಲವರು ನಿತ್ಯವಾದ ಶೈಮ್ ಅವಮಾನಕ್ಕೂ ಗುರಿಯಾಗುವರು. ಕೆಲವರು ನಿತ್ಯ ಜೀವಕ್ಕೆ, ನಿತ್ಯ ಜೀವ ಅಂತ ಹೇಳಿದರೆ ಪರಲೋಕದ ಜೀವವು ನಿತ್ಯವೇ, ನರಕದ ಜೀವವು ನಿತ್ಯವೇ. ಆದರೆ ಈ ಒಂದು ನಕಾರಾತ್ಮಕವಾದ ನಿತ್ಯ ಜೀವ, ಇನ್ನೊಂದು ಸಕಾರಾತ್ಮಕವಾದ ನಿತ್ಯ ಜೀವ. ನರಕದ ನಿತ್ಯ ಜೀವ ಅದು ನಕಾರಾತ್ಮಕವಾದದ್ದು, ಪರಲೋಕದ ನಿತ್ಯ ಜೀವ ಸಕಾರಾತ್ಮಕವಾದದ್ದು. ಒಂದು ಸಂತೋಷಭರಿತವಾದ, ಆನಂದಮಯವಾದ, ಒಂದು ಸಂತೃಪ್ತಿ ಒಳಗಾದಂಥ ಒಂದು ದೇವರ ಸಹವಾಸದಲ್ಲಿರುವಂತಹ ಸದಾಕಾಲದ ಜೀವನ ಅದು ಸ್ವರ್ಗದಲ್ಲಿ. ಇನ್ನೊಂದು ನರಕದಲ್ಲಿ ನಿತ್ಯ ಕಾಲಕ್ಕೂ ಯಾತನೆ, ಕಷ್ಟ, ನೋವು, ಕಣ್ಣೀರು, ಕಟಕಟನೆ, ಹಲ್ಲು ಕಡಿಯೋಣ, ಕತ್ತಲೆ ಇರುವಂಥ ಆ ಕತ್ತಲೆಯ ಅನುಭವ. ಮಿತ್ರನೇ, ಅದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ. ದೇವರು ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿರುವುದು ನರಕಕ್ಕೋಸ್ಕರವಲ್ಲ. ನರಕ ಎಂಬ ಸ್ಥಳ ಸೈತಾನನಿಗೂ ಅವನ ದೂತರಿಗೋಸ್ಕರ ಮಾಡಲ್ಪಟ್ಟದ್ದು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದರೆ ಈ ಸೈತಾನನಿಗೆ ಯಾರು ತಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಅವನ ಇಚ್ಛೆಯಂತೆ ಈ ಲೋಕ ಜೀವಿತದಲ್ಲಿ ಜೀವಿಸಿಕೊಂಡು ಸತ್ತರೆ, ಅವನ ಸ್ಥಳವಾಗಿರುವ ದೇವರ ಸೆರೆಮನೆಯಾಗಿರುವ ಈ ನರಕ ಲೋಕದಲ್ಲಿ ಅವನು ಸದಾಕಾಲಕ್ಕೂ ಯಾತನೆ ಪಡಬೇಕಾಗುವುದು ಎಂಬುದಾಗಿ ನಾವು ಬೈಬಲ್ನಲ್ಲಿ ಓದುತ್ತೇವೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಸ್ವರ್ಗ ನರಕವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ಯೇಸು ಸ್ವಾಮಿ ಸ್ವರ್ಗದ ಅನುಭವ ಏನು, ನರಕದ ಅನುಭವ ಏನು ಎಂಬುದಾಗಿ ಹೇಳಿದ್ದಾರೆ. ಸಮಯ ತಕೊಂಡು ನೀವು ಓದಿರಿ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ. ಈಗ ಸ್ವರ್ಗಲೋಕ ಮತ್ತು ನರಕ ಲೋಕದ ಆ ವ್ಯತ್ಯಾಸ ಕುರಿತಾಗಿ ನಾನು ಸ್ವಲ್ಪ ಹೇಳಿದೆ. ಆದರೆ ಈ ನರಕ, ನಮ್ಮ ಮುಖ್ಯವಾದ ವಿಷಯ ನರಕದ ಕುರಿತಾಗಿ. ನರಕ ಎಂಬ ಈ ಸ್ಥಳದ ಕುರಿತಾಗಿ ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ 150 ಕಡೆಗಳಲ್ಲಿ ಇದರ ಕುರಿತಾಗಿ ಬರೆಯಲಾಗಿದೆ. ಇದು ಕಾಲ್ಪನಿಕವಾದ ಒಂದು ಸ್ಥಳವಲ್ಲ ಮಿತ್ರನೇ. ಇಟ್ಸ್ ಅ ರಿಯಲ್ ಪ್ಲೇಸ್. ಹೆಲ್ ಇಸ್ ಅ ರಿಯಲ್ ಪ್ಲೇಸ್. ಇಟ್ಸ್ ನಾಟ್ ಅನ್ ಇಮ್ಯಾಜಿನರಿ ಪ್ಲೇಸ್. Just like you are seeing me through this TV screen, just as real it is. Hell is so real. Heaven is so real. Just as you are hearing my voice, people in hell will cry with pain and torment. ನರಕದಲ್ಲಿ ಜನರು, ಜೀವಾತ್ಮಗಳು ಯಾತನೆ ಪಡುವಾಗ ಗೋಳಾಡುವರು, ಅವರ ಸ್ವರವು ಕೇಳಲಾಗುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ನರಕ ಒಂದು ನಿಜವಾದ ಸ್ಥಳವಾಗಿದೆ, ಸ್ವರ್ಗವು ನಿಜವಾದ ಸ್ಥಳವಾಗಿದೆ. ನೀವು ಈಗ ಕೂತುಕೊಂಡು ಇರುವಂಥ ಈ ಮನೆ ಎಷ್ಟು ಸತ್ಯವಾಗಿದೆಯೋ, ನೀವು ಈ ಟಿವಿಯ ಮುಂದೆ ಕೂತುಕೊಂಡು ನೋಡುವಂಥ ಈ ನನ್ನ ಚಿತ್ರವು ಎಷ್ಟು ನಿಜವಾಗಿದೆಯೋ ಅಷ್ಟೇ ನಿಜವಾಗಿದೆ ಸ್ವರ್ಗ ಮತ್ತು ನರಕ. ಮಿತ್ರರೇ, ಈ ನರಕದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮಗೆ ಬಲಿಯಾಗಿದ್ದಾನೆ. ಯೇಸುವೇ, ಈ ನರಕದಿಂದ ನನ್ನನ್ನು ತಪ್ಪಿಸು ಸ್ವಾಮಿ. ನೀನು ಈ ನರಕದಿಂದ ನನ್ನನ್ನು ತಪ್ಪಿಸೋದಕ್ಕಾಗಿ ನಿನ್ನ ಪುಣ್ಯಾಹ ರಕ್ತ ನನಗಾಗಿ ಸುರಿಸಿದೆ ಎಂದು ನಾನು ನಂಬುತ್ತೇನೆ ಸ್ವಾಮಿ. ನನ್ನನ್ನು ಕ್ಷಮಿಸು. ಇಂದಿನಿಂದ ನಿನ್ನ ಕಾನೂನಾದ ಸತ್ಯವೇದ ಹೇಳೋ ಪ್ರಕಾರ ನಾನು ನಡೆಯುತ್ತೇನೆ ಎಂಬುದಾಗಿ ನೀವು ತೀರ್ಮಾನ ಮಾಡುವುದಾದರೆ ನನ್ನ ಮಿತ್ರನೇ, ನಿಮ್ಮ ಪಾಪಕ್ಕೆ ಈಗಲೇ ಪರಿಹಾರವಾಗುವುದು. ಈ ಕ್ಷಣದಲ್ಲಿಯೇ ನೀವು ದೇವರ ಮಗುವಾಗುವಿ. ಈ ಕ್ಷಣ ನೀವು ಸತ್ತರೂ ನೀವು ಸ್ವರ್ಗ ಲೋಕ ನೀವು ಸೇರುತ್ತೀಯ. ಹಲ್ಲೆಲೂಯಾ. ಇದು ದೇವರ ಸರಿ ಸಾಟಿರದ ವಾಗ್ದಾನವಾಗಿದೆ. ಈ ವಾಗ್ದಾನ ನೀವು ನಂಬುತ್ತೀರಾ? ಕರ್ತನಾದ ಯೇಸುವಿಗೆ ನಿಮ್ಮ ಜೀವಿತವನ್ನು, ನಿಮ್ಮ ಬಾಳನ್ನು ಸಮರ್ಪಿಸಿಕೊಡುವಿರಾ? ಮಿಕ್ಕ ಎಲ್ಲ ಮೂಢನಂಬಿಕೆಗಳನ್ನು ಬದಿಗಿಟ್ಟು ಯೇಸು ಕ್ರಿಸ್ತನನ್ನು ಮಾತ್ರ ನಿಮ್ಮ ರಕ್ಷಕನಾಗಿ, ವಿಮೋಚಕನಾಗಿ, ದೇವರಾಗಿ ಅಂಗೀಕರಿಸಿ ನಂಬುತ್ತೀರಾ? ದೇವರು ಆ ನಿಟ್ಟಿನಲ್ಲಿ ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಬೇಡುತ್ತೇನೆ. ಕರ್ತನಾದ ಯೇಸುವೇ, ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬ ನನ್ನ ಸ್ನೇಹಿತರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಈ ವಚನಗಳ ಮೂಲಕ ಅವರು ನಿತ್ಯ ಜೀವವನ್ನು, ಪರಲೋಕ ಭಾಗ್ಯವನ್ನು ಹೊಂದಿ ಅವರನ್ನು ಸ್ವರ್ಗಲೋಕದಲ್ಲಿ ಕಾಣುವ ಭಾಗ್ಯವನ್ನು ನನಗೆ ಅನುಗ್ರಹಿಸು. ಅವರ ಜೀವಿತದಲ್ಲಿ ಬದಲಾವಣೆಯನ್ನುಂಟು ಮಾಡು, ಮಾರ್ಪಾಟನ್ನುಂಟು ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.